ಮೆರುಗು ನೀಡಲು ಆಗಮಿಸಿರುವಾಗಿ ಬರಮಾಡಿಕೊಳ್ಳೋಣ. ಪ್ರತಿಬಿಂಬಿಸುವ ಕಾರ್ಯಕ್ರಮಕ್ಕೆ ವಿಷಯ ಮಾಡಿದ್ದಕ್ಕೆ ಸಾಕ್ಷೀಭೂತರಾದ ಕಾರಣೀಭೂತ ನಗರ ವಿಧಾನಸಭೆ ಕ್ಷೇತ್ರ ಹಾಗೂ ಅಧ್ಯಕ್ಷರು ಅಲಂಕರಿಸಲು ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆಯೊಂದಿಗೆ ಗೌರವಾಧ್ಯಕ್ಷರನ್ನು ಸನ್ಮಾನಿಸಬೇಕು. ಇನ್ನೋರ್ವ ನಮ್ಮ ನೋವು ನಲಿವುಗಳಿಗೆ ಸ್ಪಂದಿಸುವ, ನಗು ಆತ್ಮೀಯತೆಯಿಂದ ನೋಡಿಕೊಳ್ಳುವ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆ ಮುಗುಳ್ನಗುತ್ತಾ ನಮ್ಮೆಲ್ಲರನ್ನ ಪ್ರೇರೇಪಿಸುತ್ತಾ ನಮ್ಮ ಬೇಕು ಬೇಡಗಳಿಗೆ ಸ್ಪಂದಿಸ ಸಂಗೀತ ಗರ್ಲ್ಸ್ ಹೈಸ್ಕೂಲ್ ಅಂದ್ರೆ ಬಹುಶಃ ಇದು ಬಹಳ ದೊಡ್ಡ ಸ್ಕೂಲ್ ಇತ್ತು. ಹೆಣ್ಮಕ್ಳಿಗೆ ವಿಶೇಷವಾಗಿ ಇದೊಂದು ಸೀಮಿತವಾದಂತಹ ಶಾಲೆ ಇತ್ತು. ಹಾಗಾಗಿ ಬಹಳಷ್ಟು ಜನರು ಬಡ ವಿದ್ಯಾರ್ಥಿಗಳೇ ಇಲ್ಲಿ ಬರ್ತಾ ಇದ್ರು. ಆವತ್ತಿನಿಂದ ಇವತ್ತಿನವರೆಗೂ ಬರ್ತಾ ಇದ್ರು. ಮತ್ತು ಬಹಳಷ್ಟು ಉನ್ನತ ಅಧಿಕಾರಿಗಳಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ನಾನು MLA ಆದ್ಮೇಲೆ ಫಸ್ಟ್ ವಿಸಿಟ್ ಇದೇ ಸ್ಕೂಲಿಗೆ ಕೊಟ್ಟಿದ್ವಿ. ಕಾಲೇಜಿಗೆ ಅವತ್ತು ಕಾಲೇಜಿನ ಆಗಿತ್ತು, ಇದೇ ಸ್ಕೂಲಿಗೆ ಕೊಟ್ಟಿದ್ವಿ. ಅವತ್ತು ನೋಡ್ತೇವೆ ಅಲ್ಲೊಂದು ರೋ ಇತ್ತು, ಇದು ಬಿದ್ದೋಗಿತ್ತು, ಅದ್ರ ಹಿಂದೆ ಒಂದು ರೋ ಇತ್ತು, ಅದು ಬಿದ್ದೋಗಿತ್ತು, ಎಲ್ಲವೂ ಬಿದ್ದೋಗಿತ್ತು. ಇದು ನೋಡಿದ್ರೆ ನಾನು ಇಷ್ಟೊಂದು ವಿದ್ಯಾರ್ಥಿಗಳು ಆವಾಗಲೇ ಬಹುಶಃ ಸ್ಕೂಲಿಗೆ 600-800 ವಿದ್ಯಾರ್ಥಿಗಳಿದ್ರು, ಕಾಲೇಜಿಗೆ 1200 ವಿದ್ಯಾರ್ಥಿಗಳು. ಇಷ್ಟೆಲ್ಲ ಇದ್ದಾಗಿರೋ ಇದಕ್ಕೆ ಎಷ್ಟು ದುಡ್ಡು ತರಬೇಕಪ್ಪ ಅಂತ ನನಗೆ ಆಲೋಚನೆ ಆಗಿತ್ತು. ಆದ್ರೂ ಹಂತವಾಗಿ ಇವತ್ತು ಬಹುಶಃ ಇಲ್ಲಿ ಯಾವ್ದು ಹಳೆ ಬಿಲ್ಡಿಂಗ್ ಇಲ್ಲ ಅನ್ಸುತ್ತೆ, ಎಲ್ಲ ಹೊಸ ಬಿಲ್ಡಿಂಗ್ ಆಗಿ ಇವತ್ತೊಂದು ಸುಸಜ್ಜಿತವಾದಂತಹ ಕಟ್ಟಡ ಈ ಒಂದು ಪ್ರಾಂಗಣದಲ್ಲಿ ನಿರ್ಮಾಣ ಆಗಿದೆ. ನಿಜವಾಗ್ಲೂ ನನಗೂ ಆಶ್ಚರ್ಯ ಆಗ್ತದೆ. ನಾನು ಇಷ್ಟು ಏನೇ ಆದವರು ಸರ್ಕಾರದ ಸೌಲಭ್ಯಗಳು ಬಡ ಕುಟುಂಬಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮುಟ್ಟಿದಾಗ ಮಾತ್ರ ಸರ್ಕಾರಗಳು ಜೀವಂತ ಇದ್ದಂಗ, ಇಲ್ಲ ಅಂದ್ರೆ ಸರ್ಕಾರ ಸತ್ತಂಗ ಅಂತ ಹೇಳಿ ನಾನು ಭಾವಿಸ್ತೀನಿ, ಯಾವತ್ತೂ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಬಹುಶಃ ರಾಯಚೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಕೂಲ್ಗಳನ್ನು, ಸ್ಕೂಲ್ ರೂಮ್ಸ್ ಆಗಿರ್ಬೋದು, ಪ್ಲೇ ಗ್ರೌಂಡ್ ಆಗಿರ್ಬೋದು, ಅಡಿಗೆ ಕೋಣೆ ಆಗಿರ್ಬೋದು, ಮತ್ತು ಪ್ರಾಧ್ಯಾಪಕ ವೃಂದದವರು ಅಪಾಯಿಂಟ್ ಆಗಿರ್ಬೋದು, ಶಿಕ್ಷಕ ವೃಂದದವ್ರನ್ನ ಹೆಚ್ಚು ತಂದಿರೋದಾಗಿರ್ಬೋದು, ಅವೆಲ್ಲವೂ ಕೆಲಸ ಮಾಡುವ ಮೂಲಕ, ಅದು ಸರ್ಕಾರಿ ಶಾಲೆಗಳಲ್ಲೇ ಮಾಡುವ ಮೂಲಕ ಇವತ್ತು ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಏನು ಪ್ರೈವೇಟ್ ಸ್ಕೂಲ್ ಕಾಲೇಜಿನಲ್ಲಿ ಏನೋ ನಿಮಗೆ ಸೌಲಭ್ಯ ಸಿಗ್ತಾವೋ ಆ ಎಲ್ಲಾ ಸೌಲಭ್ಯಗಳು ಗವರ್ಮೆಂಟ್ ಸ್ಕೂಲ್ ಕಾಲೇಜಿನಲ್ಲಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಇಷ್ಟೊಂದು ಪ್ರಯತ್ನ ಪಟ್ಟು ಇವತ್ತು ಎಲ್ಲ ಬಹುಶಃ ನನ್ನ ಅವಧಿಯಲ್ಲಿ ನನಗನಿಸ್ತದ 200 ಶಾಲಾ ಕೊಠಡಿಗಳು ನಾವು ಮಾಡಿದ್ದೇವೆ ಈ ರಾಯಚೂರು ಕ್ಷೇತ್ರದಲ್ಲಿ. ಇವತ್ತು ಜೊತೆಯಲ್ಲಿ ಕ್ಲಿಯರ್ ಆಗಿದೆ. ಈ ಕಡೆ ರೈಟ್ ಸೈಡ್ ಅಂತ ಅದನ್ನು ಸಾಹೇಬ್ರ ಒಂದು ಉಪಾಶ್ರದಿಂದ ನಿಜವಾಗಿ ಹೇಳ್ಬೇಕಂದ್ರೆ ಒಟ್ಟಾರೆ 34 ಕ್ಲಾಸ್ ರೂಮ್ಗಳನ್ನು ಕೊಟ್ಟಂತ ಇತಿಹಾಸ, ಏಕೈಕ ಕಾಲೇಜ್ ಕೊಟ್ಟಂತ ಇತಿಹಾಸ ನಮ್ಮ ಡಾಕ್ಟರ್ ಶಿವರಾಜ್ ಪಟೇಲ್ ಆಗುತ್ತೆ. ಯಾಕಂದ್ರೆ ಈ ಒಂದು ಹಳೆ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇತ್ತು ಅನ್ನೋದಕ್ಕೆ ಇಲ್ಲಿ ಇದ್ದಂತಹ ಕೆಲವು ಪ್ರಿನ್ಸಿಪಾಲ್ಗಳು ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೂ ಚೆನ್ನಾಗಿ ಗೊತ್ತು. ಅದ್ರ ಜೊತೆಯಲ್ಲಿ ಬಂದಂತ ಎಲ್ಲ ಸ್ಟಾಫ್ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಲೆಕ್ಚರರ್ಸ್. ಆದ್ರೆ ಈ ಒಂದು ಐತಿಹಾಸಿಕವಾದಂತ ಒಂದು ಗರ್ಲ್ಸ್ ಕಾಲೇಜ್, ಸ್ಪೆಷಲ್ PU ಗರ್ಲ್ಸ್ ಕಾಲೇಜ್ ರಾಯಚೂರು, ಇದಕ್ಕೆ 34 ಕೊಠಡಿಗಳು ಕೊಟ್ಟಂತ ಚರಿತ್ರೆ, ಆ ಒಂದು ಚರಿತ್ರೆ ಬರೆದಂತ ಇತಿಹಾಸ ನಮ್ಮ ಡಾಕ್ಟರ್ ಶಿವರಾಜ್ ಪಟೇಲ್. ಯಾಕಂದ್ರೆ ನಾನು ಎಷ್ಟು ಪೀಡಿಸ್ತಾ ಇದ್ದಲ್ಲ ಅದು ಗೊತ್ತೇ ಇದೆ ಅಣ್ಣವ್ರಿಗೆ. ನಾವು ಬಂದಾಗೆಲ್ಲ ಅದೋಣ ಇದೋಣ ಅಂತ ಹೇಳಿದಂಗೆಲ್ಲ ವರ್ಷ ಒಂದು 4 ಅವ್ರ ಟೆನ್ಯೂರ್ 12 ವರ್ಷದ ಟೆನ್ಯೂರಲ್ಲಿ
34 ಕ್ಲಾಸ್ ರೂಮ್ಗಳು ಒಂದು ಕಾಲೇಜ್ ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲೇ 13 ಅಂದರೆ ಹಳೆಯದು ಹೊರತುಪಡಿಸಿ 13 ಕ್ಲಾಸ್ ರೂಮ್ ಹೈಸ್ಕೂಲ್ಗಳು ಬಂದಿದೆ. ಅದ್ರ ಜೊತೆಯಲ್ಲೇ 2 ಶೌಚಾಲಯಗಳಿದೆ. ಅದಕ್ಕೂ ಮುಂಚೆ ಪಾಪರೆಡ್ಡಿ ಅವರು 5 ಕ್ಲಾಸ್ ರೂಮ್ ಕೊಟ್ಟಿದ್ರು. ಅದ್ರ ಜೊತೆಯಲ್ಲೇ ಹಿಂದೆ ಇದ್ದಂಥ ಬಿಲ್ಡಿಂಗ್ 5 ಕ್ಲಾಸ್ ಆಶೀರ್ವಾದ ಕೊಟ್ಟಿದ್ರು. ಅದಾದ ನಂತರ ನಮ್ಮದೇ ಆದಂಥ ವೈಯಕ್ತಿಕ ನಮ್ಮ ಒಂದು ಕಾಲೇಜಿಗೆ ಪ್ರತ್ಯೇಕವಾಗಿ ಒಂದು ಲ್ಯಾಬೊರೇಟರಿ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಸುಸಜ್ಜಿತವಾದಂಥ ಲೈಬ್ರರಿ ಇದೆ, ಲ್ಯಾಬೊರೇಟರಿ ಇದೆ. ಅದ್ರ ಜೊತೆಯಲ್ಲೇ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಅವ್ರ ಲ್ಯಾಬೊರೇಟರಿ ಎಲ್ಲ ಇಕ್ವಿಪ್ಮೆಂಟ್ಸನ್ನು ತರೋದಕ್ಕೆ ನಮ್ಮ ಕಾರಣಭೂತರಾದಂಥ ನಮ್ಮ ಡಾಕ್ಟರ್ ಶಿವರಾಜ್ ಪಟೇಲ್